ವರನಟ, ನಟ ಸಾರ್ವಭೌಮ, ಕನ್ನಡದ ಕಣ್ಮಣಿ, ಅಪ್ರತಿಮ ನಟ, ಅಣ್ಣಾವ್ರು ಅಂತ ಪ್ರೀತಿಯಿಂದ ಕರೆಯಲ್ಪಡುವ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ವರ್ಷದ ಜನ್ಮದಿನವನ್ನು ಆಚರಿಸಲಾಗಿದೆ. ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಆದ ಕೆ.ಸಿ. ಮೂರ್ತಿ ಅವರು ಬೆಂಗಳೂರಿನ ಗಾಂಧಿನಗರದ ಸರ್ಕಲ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜಯಂತ್ಯುತ್ಸವ ಹಾಗೂ ಐತಿಹಾಸಿಕ ಜಾನಪದ ಉತ್ಸವವನ್ನು ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರು ಆದ ಡಾಕ್ಟರ್ ಪಿ. ಮೂರ್ತಿ, ಗಾಂಧಿನಗರ ಕಾಂಗ್ರೆಸ್ ಮುಖಂಡರು ಆದ ರಾಜ ಕಾರ್ತಿಕ್, ಬೊಮ್ಮಸಂದ್ರ ನಟರಾಜ್, ಮಹಾವೀರ್ ಹಾಗೂ ಕಾರ್ಯಕರ್ತರು, ಅಭಿಮಾನಿಗಳು, ಮುಖಂಡರೆಲ್ಲರೂ ಸೇರಿ ಕಾರ್ಯಕ್ರಮವನ್ನು ಅದ್ಭುತವಾಗಿ ನೆರವೇರಿಸಿದರು. ವಿಶೇಷವಾಗಿ ಈ ನಾಡಿನ ಜನತೆಗೆ, ಕನ್ನಡಿಗರಿಗೆ, 7 ಕೋಟಿ ಕನ್ನಡಿಗರಿಗೆ ನಾನು ಇವತ್ತು 97ನೇ ವರ್ಷದ ಡಾಕ್ಟರ್ ರಾಜ್ಕುಮಾರ್ ಜಯಂತಿನ ಗಾಂಧಿನಗರ ಕೇಂದ್ರ ಭಾಗದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಜೊತೆಯಾಗಿ ಪ್ರತಿ ವರ್ಷವೂ ಮಾಡಿದಂತೆ ಈ ವರ್ಷವೂ, ಯಾಕೆಂದರೆ 25 ವರ್ಷ ನಿರಂತರವಾಗಿ ಡಾಕ್ಟರ್ ರಾಜ್ಕುಮಾರ್ ಜಯಂತಿನ ಗಾಂಧಿನಗರ ಕೇಂದ್ರ ಭಾಗದಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಪ್ರತಿ ವರ್ಷವೂ ಇನ್ನು ನಾನು ಏನು ಅಂದ್ಕೊಂಡಿರ್ತೀನಿ ಅದಕ್ಕಿಂತ ಹೆಚ್ಚಿನ ರೀತಿ ನಡೀತಾ ಇರ್ತೈತೆ ಕಾರ್ಯಕ್ರಮ. ನಮ್ಮದಲ್ಲ ಇದು, ನಿಮ್ಮೆಲ್ಲ ಕೊಟ್ಟಿದ್ದ ನಿಮ್ಮ ಸಹಕಾರ, ಆ ತಾಯಿ ಹೆಣ್ಣಮ್ಮನ ಆಶೀರ್ವಾದ. ಯಾಕೆಂದರೆ ಆ ವ್ಯಕ್ತಿ ತುಂಬ ರಾಜ್ಯದ ಕನ್ನಡಿಗರ ಮನಸ್ಸಲ್ಲಿ ಅವರು ಉಳಿದೋಗಿದ್ದಾರೆ. ಅವರು ಇವತ್ತು ಇಲ್ದಲೇ ಇರ್ಬೋದು, ಆದರೆ ಅವರು ಕೊಟ್ಟಂಥ ಕೊಡುಗೆ, ಕನ್ನಡಿಗರ ಮೇಲೆ ಇಟ್ಟಂಥ ಪ್ರೀತಿ ಈ ರಾಜ್ಯದ ಜನತೆಗೆ, ರಾಷ್ಟ್ರದ ಜನತೆಗೆ, ದಕ್ಷಿಣ ಭಾರತದ ಜನತೆಗೆ ಅವರು ಆಭಾರಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಲಾ ಸೇವೆ ಒಂದೇ ಅಲ್ಲ, ಭಾಷೆ ಇರ್ಬೋದು, ನಾಡಿನ ವಿಚಾರ ಇರ್ಬೋದು, ಕನ್ನಡಿಗರ ವಿಚಾರ ಇರ್ಬೋದು, ಅವರು ಬೀದಿಗೆ ಬಂದು ಹೋರಾಟ ಮಾಡಿದಂಥ ಒಬ್ಬ ಉತ್ತಮ ಕಲಾವಿದರು. ರಾಜಣ್ಣ ಅಂದರೆ ಈ ನಾಡು ಅಂದರೆ ರಾಜಣ್ಣ. ಯಾಕೆಂದರೆ ನಾವು 1978 ಬೆಂಗಳೂರು ನಗರಕ್ಕೆ ಬಂದವರು. ನಾವು ಅವತ್ತಿಂದ ಇವತ್ತವರೆಗೂ ನಾವು ಅವರ ಚಿತ್ರ ನೋಡೋಕ್ಕೆ ಬಂದವರು. ನಾವು ಶಂಕರ್ ಗುರು ರಿಲೀಜು ಇಲ್ಲೇ ಸಾಗರ್ ಥಿಯೇಟ್ರಲ್ಲಿ ನಾವು ಆ ಪಿಕ್ಚರ್ ನೋಡೋಕ್ಕೆ ಬಂದವರು. ನಾವು ಎಲ್ಲ ಒಂದು 25 ಜನ ಬಂದು, ನಾವು ಕೆಲವರು ಉಳ್ಕೊಂಡ್ರು, ಕೆಲವರು ಊರಿಗೆ ಹೋದ್ರು. ಹಾಗೆ ನಾವು ಅವ್ರ ಅಭಿಮಾನ ಇಟ್ಕೊಂಡು ಈ ಭಾಗದಲ್ಲಿ, ಹೃದಯ ಭಾಗದಲ್ಲಿ ನಾವು ಅವ್ರನ್ನ ಅಪಾರವಾಗಿ, ಯಾರು ಎಷ್ಟು ಸೇವೆ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ, ನಾವಂತೂ ರಾಜಣ್ಣನ ಸೇವೆಯಲ್ಲಿ ನಿರಂತರವಾಗಿ ಇಟ್ಕೊಂಡಿದ್ವಿ. ಹಾಗೆ ಸಾಕಷ್ಟು ಕಲಾವಿದರು, ಕನ್ನಡದ ಕಲಾವಿದರು, ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಇರ್ಬೋದು, ಶಂಕರ್ ನಾಗು, ಪುನೀತ್ ರಾಜ್ಕುಮಾರ್, ಆನಂದ್ ನಾಗ್ ಅವರು, ಸಾಕಷ್ಟು ಕನ್ನಡದ ಕಾರ್ಯಕ್ರಮ, ಶ್ರೀನಾಥ್ ಅವರು ಇರ್ಬೋದು, ಅವ್ರ ಮೇಲೆಲ್ಲ ಅಭಿಮಾನ ಇಟ್ಕೊಂಡಿದ್ವಿ. ಆದರೆ ರಾಜ್ಕುಮಾರ್ಗೆ ಅಪಾರವಾದ ನಂಬಿಕೆ, ವಿಶ್ವಾಸನ ನಾವು ಅವ್ರ ಮೇಲೆ, ಅವ್ರು ನಡ್ಕೊಂಡ ದಾರಿಯಲ್ಲಿ ನಾವು ಬಂದಿದ್ದೀವಿ. ಇವತ್ತವರೆಗೂ ಅವರು ಏನು ಅಭಿಮಾನಿಗಳನ್ನ ದೇವರು ಅಂತಂದ್ರು, ಆ ಥರ ದೊಡ್ಡ ವ್ಯಕ್ತಿನ ನಾವು ನೋಡೋಕ್ಕಲ್ಲ. ಇವತ್ತು ಚಿತ್ರರಂಗ ನೋಡ್ತಾ ಇದ್ದೀರಾ, ಯಾವುದೇ ವಿಚಾರ ಬಂದಾಗ ಯಾವುದೇ ಕಲಾವಿದರು ಇರ್ಬೋದು, ಅವ್ರ ಹೆಸರು ಹೇಳೋಕ್ಕಲ್ಲ ಅಂತ ನಾವು ದುರ್ಪರಿಸ್ಥಿತಿಲಿ ಇದ್ದೀವಿ. ಯಾಕೆ ಅಂತಂದರೆ ಇವತ್ತಿನ ನಟರು, ಇವತ್ತಿನ ಕಲಾವಿದರು, ಈ ನಾಡಿನ ಜನರು ಈ ಭಾಷೆಗೋಸ್ಕರ ಅವ್ರಿಗೆ ಅಭಿಮಾನನೇ ಇಲ್ಲ. ಅವರು ಒಂದೇ, ನನ್ನ ಪಿಕ್ಚರು, ನನ್ನ ಚಿತ್ರ ಭಾರಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕು. ಯಾರು ಸ್ವಾಮಿ ಮಾಡ್ತಾರೆ? ನಿಮ್ಮ ಕರ್ನಾಟಕದ ಜನರು ಮಾಡ್ತಾರೋ ಇಲ್ಲ ಬೇರೆ ರಾಜ್ಯದ ಜನರು ಮಾಡ್ತಾರೋ? ನಾವೇ ನಿಮ್ಮನ್ನ ಗೌರವ ಕೊಡೋದು, ನಿಮ್ಮನ್ನ ಬೆಳೆಸೋದು ನಾವೇ. ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು. ರಾಜಣ್ಣನ ನೀವು ಅವ್ರನ್ನ ಬಂದಿದ್ದ ದಾರಿನ ನೋಡಿ. ಇವತ್ತು ನಾವು ಯಾಕೆ ಅವ್ರನ್ನ ಪೂಜೆ ಮಾಡ್ತೀವಿ ಅಂತಂದರೆ, ಅವ್ರು ಬಂದಿದ್ದು ದಾರಿ ಹಂಗಿತ್ತು, ಅವ್ರು ಮಾಡಿದ್ದು ಸೇವೆ ಹಂಗಿತ್ತು, ಆದ್ದರಿಂದ ಅವ್ರನ್ನ ಪೂಜೆ ಮಾಡ್ತೀವಿ. ನೀವು ಈ ನಾಡಿನ ಬಗ್ಗೆ ಅಭಿಮಾನ ಇಕ್ಕಿ, ನಾಡಿನ ಕಲಾವಿದರು ಇರ್ಬೋದು, ಮತ್ತು ಸಾಮಾನ್ಯ ಜನರು ಇರ್ಬೋದು, ನಾಡಿನ ವಿಚಾರ, ಭಾಷೆ ವಿಚಾರ ಇರ್ಬೋದು, ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದಾಗ ನೀವೆಲ್ಲ ಬರಬೇಕು, ಕೈ ಜೋಡಿಸ್ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ. ನೀವಾದರೂ ಇನ್ನು ಮುಂದೆ ತಿಳ್ಕೊಂಡು ಅವ್ರನ್ನ ರಾಜಣ್ಣನ ಹಾದಿಯಲ್ಲಿ ನೀವು ಬರ್ರಿ ಅಂತ ಹೇಳಿ, ನಾನು ಮಗದೊಮ್ಮೆ ರಾಜಣ್ಣನ 97ನೇ ಜಯಂತಿಯ ವಿಶೇಷವಾಗಿ ಆಚರಣೆ ಮಾಡಿದ್ದೀವಿ. ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳ್ತಾ, ಹಾಗೆ ಇವತ್ತು ಇವೆಲ್ಲ ಸೇರಿದ್ದೀರಾ, ನಿಮಗೆಲ್ಲ ನಾನು ಆಭಾರಿಯಾಗಿರ್ತೀನಿ ಅಂತ ಹೇಳ್ತಾ, ನಮ್ಮ ಮೂರ್ತಿ ಅಣ್ಣವರು ರಾಜಣ್ಣನ ಬಗ್ಗೆ ಒಂದೆರಡು ವಿಚಾರನ ತಿಳಿಸ್ಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತೀನಿ.
ಪದ್ಮಭೂಷಣ, ಗಾನ ಗಂಧರ್ವ, ರಸಿಕರ ರಾಜ, ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತಾ, ಬಂಧುಗಳೇ, ಇವತ್ತು ಏನು ನಾನು ಕಂಡಂಥ ಕನ್ನಡದ ಕಣ್ಮಣಿ ಅಂತ ಹೇಳಿದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಅವರ ಅಭಿಮಾನಿಗಳು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಅಭಿಮಾನಿಗಳಿದ್ದಾರೆ. ಹುಟ್ಟುಹಬ್ಬ ಸಂಭ್ರಮ ಮಾಡ್ತಾರೆ. ವಿಶೇಷವಾಗಿ ಸುಮಾರು 25 ವರ್ಷಗಳ ನಿರಂತರವಾಗಿ ಈ ನಮ್ಮ ಕರ್ನಾಟಕದ ಕೇಂದ್ರ ಬಿಂದು ಗಾಂಧಿನಗರದಲ್ಲಿ ನಮ್ಮ KC ಮೂರ್ತಿ ಅವರು ರಾಜ್ಕುಮಾರ್ ಹುಟ್ಟುಹಬ್ಬ ಸಂಭ್ರಮ ತುಂಬ ಅದ್ಭುತವಾಗಿ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಜೊತೆಗೆ ಇಲ್ಲಿ ಅನ್ನದಾನ ಕಾರ್ಯಕ್ರಮ ಆಗಿರ್ಬೋದು, ಬಡವರ ಸೇವೆ ಆಗಿರ್ಬೋದು, ಒಳ್ಳೊಳ್ಳೆ ವಿಚಾರಧಾರೆಗಳು ಮತ್ತು ಎಲ್ಲ ಹೋರಾಟಗಾರನ್ನ ಕರೆಸಿ ಇಲ್ಲಿ ಒಂದು ವೇದಿಕೆ ಕೊಟ್ಟು ಒಂದು ಅದ್ಭುತ ಕಾರ್ಯಕ್ರಮ ಮಾಡ್ತಾರೆ. ಹಾಗಾಗಿ ರಾಜ್ಕುಮಾರ್ ಅಂತ ಹೇಳಿದರೆ ಬಹುಶಃ ನಿಮಗೆಲ್ಲ ಗೊತ್ತಿರಬೇಕು. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅಂದರೆ ರಾಜ್ಕುಮಾರ್ಗೆ ಸರಿಸಾಟಿ ಯಾರೂ ಇಲ್ಲ. ರಾಜ್ಕುಮಾರ್ ಅವರು ಬರೀ ಒಂದು ಚಲನಚಿತ್ರ ನಟನಾಗಿರಲಿಲ್ಲ. ನಮ್ಮ ಕನ್ನಡ ನಾಡು ನುಡಿ ಭಾಷೆ ಕಾವೇರಿಗೋಸ್ಕರ ಗೋಕಾಕ್ ಚಳುವಳಿ ಮುಖಾಂತರ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಬಂದಂಥ ಒಂದು ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು. ಇವತ್ತು ರಾಜ್ಕುಮಾರ್ ಅವರು ನಿಮ್ಮ ಬಹುಶಃ ಗೊತ್ತಿರ್ಬೋದು, ಇವತ್ತು ಹಲವಾರು ಏನು ಹೀರೋಗಳು ಒಂದು ಸಿನಿಮಾ ಇಟ್ಟಾದ ಇಟ್ಟಿಗೆ ಪರಭಾಷೆಗೆ ಹೋಗ್ತಾರೆ. ಆದರೆ ರಾಜ್ಕುಮಾರ್ ಅವರು ಕನ್ನಡವೇ ಭಾಷೆ, ಕನ್ನಡ ನನ್ನ ತಾಯಿ, ನನ್ನ ಕನ್ನಡ ನಾಡನ್ನು ಬಿಟ್ಟು ಬೇರೆ ಕಡೆ ಹೋಗಲ್ಲ ಅಂತೇಳಿ ನಿರಂತರವಾಗಿ ಕನ್ನಡದಲ್ಲೇ ಆ್ಯಕ್ಟಿಂಗ್ ಮಾಡಿಕೊಂಡು ಇವತ್ತು ರಾಜ್ಕುಮಾರ್ ಮಾಡೋಂಥ ಒಂದು ಸಿನಿಮಾಗಳು ಏನಿದೆ, ಆ ಸಿನಿಮಾ ಎಲ್ಲ ಕನ್ನಡಿಗ ಒಂದು ಮಾರ್ಗದರ್ಶನ ಆಗಿದೆ. ರಾಜ್ಕುಮಾರ್ ಸಿನಿಮಾ ನೋಡಿದಾಗ ಬಹುಶಃ ಒಂದು ಅಣ್ಣ ತಮ್ಮದಿರಾಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಆ ಸಿನಿಮಾ ನೋಡಿ ಈಚೆ ಬಂದವರಿಗೆ ಬದಲಾವಣೆ ಆಗ್ತಿರು ಅಂಥ ಒಂದು ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು. ನೀವು ನೋಡಿ, ರಾಜ್ಕುಮಾರ್ ಯಾವ ಪಾತ್ರ ಕೊಟ್ಟರು ಆ ಪಾತ್ರಕ್ಕೆ ಸರಿಸಾಟಿಯಾಗಿ ಆ್ಯಕ್ಟ್ ಮಾಡ್ತಾಯಿದ್ರು. ಹಾಗಾಗಿ ನಮ್ಮ ಕನ್ನಡ ನಾಡಿನ ಒಂದು ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಈ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮ ತುಂಬ ಅದ್ಭುತ ನಡೀತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ರಾಜ್ಕುಮಾರ್ ಅವರು ಏನು ಒಂದು ಮನೆತನ ಒಂದು ದಾರಿ ಹಾಕ್ಕೊಟ್ಟಿದ್ರು, ಆ ನಿಟ್ಟಿನಲ್ಲಿ ಅವರ ಕುಟುಂಬ ನಾವು ಏನು ಇವತ್ತು ಒಂದು ದುಃಖದಲ್ಲಿ ಹೇಳ್ತಾ ಇದ್ದೀವಿ. ಪುನೀತ್ ರಾಜ್ಕುಮಾರ್ ಇರಬೇಕಾಯ್ತು, ಬಹುಶಃ ಅವ್ರು ಇಲ್ಲ. ಆದರೆ ಅವ್ರ ಕುಟುಂಬ ಇವತ್ತಿಗೂ ನಮ್ಮ ರಾಜ್ಕುಮಾರ್ ಅವರ ಒಂದು ಹಾದಿಲೇ ಮನೆಗೆ ಬಂದಂಥವ್ರು ಒಂದು ಒಳ್ಳೆ ಗೌರವ ಕೊಟ್ಟು ಒಂದು ಒಳ್ಳೆ ಸಂಸ್ಕಾರದಲ್ಲಿ ಎಲ್ಲರಿಗೂ ಒಂದು ಗೌರವ ಕೊಡ್ತಾರೆ. ಹಾಗಾಗಿ ರಾಜ್ಕುಮಾರ್ ಅವರ ಸಂಸಾರ ಮತ್ತು ಅವ್ರ ಕುಟುಂಬ ಇನ್ನೂ ಚೆನ್ನಾಗಿ ಹರಿಸ್ತಾ ನಮ್ಮ KC ಮೂರ್ತಿಯವರು ಸುಮಾರು 25 ವರ್ಷಗಳ ನಿರಂತರವಾಗಿ ಈ ಒಂದು ಗಾಂಧಿನಗರ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿದ್ದಾರೆ. ಅವರಿಗೆ ಒಳ್ಳೆಯದಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ನಮಸ್ಕಾರ.